Hello everybody. In this video, I am going to explain a problem on set off and carry forward of losses. And this question has appeared for BCom students in the year 2018 SEM exams. Mr. Ashok Rao submits the following information of the net incomes and losses. So name of the SSC is Ashok Rao and he has furnished the incomes and losses. Salary income 1,24,000. Salary income is taxable under section 15. Salary income ಅಂತಾನೆ ಕೊಟ್ಟಿಯಾನೆ, ಹಾಗಾಗಿ straight away income from salary straight away to the last column 1,24,000. ಸ್ಯಾಲ್ರಿ ರಿಸೀವ್ಡ್ ಅಂತ ಎಲ್ಲರೂ ಕೊಟ್ಟಿದ್ರೆ ಅವಾಗ ನಾವೇನು ಮಾಡ್ತಿದ್ವಿ ಅಂದರೆ ಅದರಿಂದ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಡಿಡಕ್ಟ್ ಮಾಡ್ತಿದ್ವಿ. ಬಟ್ ಇನ್ ದಿಸ್ ಪ್ರಾಬ್ಲಮ್ ಸ್ಯಾಲ್ರಿ ಇನ್ಕಮ್ ಇಸ್ ಗಿವನ್ ಸ್ಟ್ರೈಟ್ ಅವೇ. ಇಟ್ ಈಸ್ ದ ಟ್ಯಾಕ್ಸೇಬಲ್ ಇನ್ಕಮ್ ವಿಚ್ ಈಸ್ ಟ್ಯಾಕ್ಸೇಬಲ್ ಅಂಡರ್ section 15. Income from house property. House A income is 10,000, house B income 30,000. So from both the houses, the SSC has earned income. House A income is 10,000, house B income is 30,000. So amount will be 40,000. Next, point C, income from business. Cloth business profit is 30,000, hardware business loss 12,000, unabsorbed depreciation brought forward 5,000, speculation profit 12,000, speculation loss 17,000. See, while calculating the income from business, first consider the speculation profit if it is given in the problem. Speculation profit na first consider ಮಾಡಿ. Speculation profit is given 12,000 ಅಂತ ಕೊಟ್ಟಿದ್ದಾರೆ. See whether speculation loss is given. Yes, speculation loss is also given in the problem. So it is 17,000. Speculation ಲಾಸ್ ಎಷ್ಟು ಅಂತ ಹೇಳಿದ್ರೆ 17,000 ಇದೆ. ಸೊ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಇಂದ ಸ್ಪೆಕ್ಯುಲೇಷನ್ ಲಾಸ್ನ ಡಿಡಕ್ಟ್ ಮಾಡಿದಾಗ ಸ್ಟಿಲ್ ಸ್ಪೆಕ್ಯುಲೇಷನ್ ಲಾಸ್ ರಿಮೈನ್ಸ್ ಎಷ್ಟು ಅಂತ ಹೇಳಿದ್ರೆ 5,000 ಸ್ಪೆಕ್ಯುಲೇಷನ್ ಲಾಸ್ ಉಳಿಯುತ್ತೆ. ಈಗ ವಾಟ್ ದ ರೂಲ್ ಸ್ಟೇಟ್ಸ್ ಇಸ್ ಸ್ಪೆಕ್ಯುಲೇಷನ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಸ್ಪೆಕ್ಯುಲೇಷನ್ ಪ್ರಾಫಿಟ್. ಸೊ ಆಸ್ ಪರ್ ದ ರೂಲ್ ಇಟ್ ಸೆಲ್ಸ್ ಸ್ಪೆಕ್ಯುಲೇಷನ್ ಲಾಸ್ 17,000 is adjusted with the speculation profit 12,000. Still speculation loss remains 5,000. ಸೊ ಅದನ್ನ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ಪೆಕ್ಯುಲೇಷನ್ ಲಾಸ್ನ ಬೇರೆ ಯಾವುದೇ ಹೆಡ್ ಆಫ್ ಇನ್ಕಮಿಂದನೂ ಸೆಟ್ ಆಫ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆ 5,000ನ ಇಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್. ಬಟ್ ರಿಮೆಂಬರ್ ವೈಲ್ ಶೋಯಿಂಗ್ ದ ಕ್ಯಾರಿಡ್ ಫಾರ್ವರ್ಡ್ ಅಮೌಂಟ್ ವಿ ಜಸ್ಟ್ ರೈಟ್ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್. ಬಟ್ ಯು ಶುಡ್ ಬಿ ನೋಯಿಂಗ್ ಫಾರ್ ಹೌ ಮೆನಿ ಇಯರ್ಸ್ ದ ಲಾಸ್ ವಿಲ್ ಬಿ ಕ್ಯಾರಿ ಫಾರ್ವರ್ಡ್. ಎಷ್ಟು ವರ್ಷ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಅಂತ ಎಷ್ಟು ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಸ್ಪೆಕ್ಯುಲೇಷನ್ ಲಾಸ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು 4 ಅಸೆಸ್ಮೆಂಟ್ ಇಯರ್ಸ್. ನೆಕ್ಸ್ಟ್, ಆಫ್ಟರ್ ಶೋಯಿಂಗ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್, ನೆಕ್ಸ್ಟ್ ಯು ಶೋ ದ ರೆಗ್ಯುಲರ್ ಬಿಸ್ನೆಸ್ ಇನ್ಕಮ್. ಸೊ ಕ್ಲಾತ್ ಬಿಸ್ನೆಸ್ ಪ್ರಾಫಿಟ್ ಇಸ್ 30,000. Next, see whether there is loss from regular business. Yes, there is loss. Hardware business loss is there 12,000. So from cloth business profit is 30,000. From that you deduct the hardware business loss 12,000 you deduct. So profit ಎಷ್ಟು ಉಳಿಯುತ್ತೆ ಅಂತ ಹೇಳಿದ್ರೆ ರೆಗ್ಯುಲರ್ ಬಿಸ್ನೆಸ್ ಪ್ರಾಫಿಟ್ 18,000 ಉಳಿಯುತ್ತೆ. I hope you are able to understand. Cloth business first, after showing the income from speculation business, next under the head ಇನ್ಕಮ್ ಫ್ರಮ್ ಬಿಸ್ನೆಸ್ ಯು ಶೋ ದ ರೆಗ್ಯುಲರ್ ಬಿಸ್ನೆಸ್ ಇನ್ಕಮ್. ರೆಗ್ಯುಲರ್ ಬಿಸ್ನೆಸ್ ಇನ್ಕಮ್ನ ತೋರಿಸಿ. ಕ್ಲಾತ್ ಬಿಸ್ನೆಸ್ ಪ್ರಾಫಿಟ್ ಇದೆ 30,000, ಅದರಿಂದ ಹಾರ್ಡ್ವೇರ್ ಬಿಸ್ನೆಸ್ ಲಾಸ್ 12,000 ಯು ಡಿಡಕ್ಟ್. ಸೊ ಸ್ಟಿಲ್ ದ ಕ್ಲಾತ್ ಬಿಸ್ನೆಸ್ಸಿಂದ ಪ್ರಾಫಿಟ್ ಉಳಿಯುತ್ತೆ 18,000 ಉಳಿಯುತ್ತೆ. ಆ್ಯಂಡ್ ದೆರ್ ಈಸ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಬ್ರಾಡ್ ಫಾರ್ವರ್ಡ್. ಅಂದರೆ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಇದ್ದರೆ, ಬ್ರಾಡ್ ಫಾರ್ವರ್ಡ್ ಅಂತ ಹೇಳಿದ್ರೆ ಹಿಂದೆ ಯಾವುದೋ ವರ್ಷದ್ದು, ಈಗ ನಾವು ಹೇಗೆ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಅಂತ ಬರಿತೀವಿ, ಈಗ ಈ ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ ದ ನೆಕ್ಸ್ಟ್ ಇಯರ್ ಇಟ್ ವಿಲ್ ಬಿ ಬ್ರಾಡ್ ಫಾರ್ವರ್ಡ್. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಈಗ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಬ್ರಾಡ್ ಫಾರ್ವರ್ಡ್ ಅಂತ ಹೇಳಿದ್ರೆ ಅದು ಹಿಂದಿನ ವರ್ಷ ಕ್ಯಾರಿ ಫಾರ್ವರ್ಡ್ ಆಗಿರೋದು ಈ ವರ್ಷಕ್ಕೆ ಏನಾಯಿತು ಅಂತ ಹೇಳಿದ್ರೆ ಇಟ್ ಈಸ್ ಬ್ರಾಡ್ ಫಾರ್ವರ್ಡ್. ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ can be set off against any head of income. Unabsorbed depreciation ಏನಿರುತ್ತಲ್ಲ, it can be set off against any head of income and it can be carried forward to indefinite period. Unabsorbed depreciation ಇದ್ರೆ ಎಷ್ಟು ವರ್ಷ ಬೇಕಾದ್ರೂ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ಯಾವುದೇ ಹೆಡ್ ಆಫ್ ಇನ್ಕಮ್ ಇಂದ ಡಿಡಕ್ಟ್ ಮಾಡ್ಬೋದು. ಈಗ ಇಲ್ಲಿ ಫಸ್ಟ್ ನಾವು ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಏನಾರು ಇದ್ದರೆ ಬಿಸ್ನೆಸ್ ಇನ್ಕಮಿಂದ ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ. ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ given in the problem is 5,000. You deduct that 5,000 student. So the income from business will be 13,000. The income which is taxable under section 28 will be 13,000. 13,000 ಏನಾಗುತ್ತೆ ಅಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ. ಸೊ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ದು ರಿಮೆಂಬರ್ ದೀಸ್ 2 points.
ಒನ್ ಇಸ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಹೆಡ್ ಆಫ್ ಇನ್ಕಮ್, ಯಾವುದೇ ಹೆಡ್ ಆಫ್ ಇನ್ಕಮ್ ಇಂದ ಸೆಟ್ ಆಫ್ ಮಾಡ್ಬೋದು. ಹಾಗೆ ಅದನ್ನ ಎಷ್ಟು ವರ್ಷ ಬೇಕಾದ್ರೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ದೆರ್ ಇಸ್ ನೋ ಟೈಮ್ ಲಿಮಿಟ್ ಫಾರ್ ಕ್ಯಾರಿಯಿಂಗ್ ಫಾರ್ವರ್ಡ್ unabsorbed depreciation. Unabsorbed depreciation can be carried forward to indefinite period. ಎಷ್ಟು ವರ್ಷ ಬೇಕಾದ್ರೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಸೆಕ್ಷನ್ 45 pertains to income from business. See the problem. Point D, capital gains. Short term capital gain is 8,000. Short term loss is 24,000. Long term capital gain 8,000. See in the problem, short term capital gain is there. Short term capital loss is also given. Long term capital gain is given. First you show the long term capital gain. Long term capital gain is 8,000. Next short term capital gain na ತೋರಿಸಿ. Short term capital gain 8,000 ಆಗುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದೆ ಎಷ್ಟು ಅಂತ ಹೇಳಿದ್ರೆ 24,000 ಇದೆ. ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಿಗೆ ಸಂಬಂಧಪಟ್ಟ ಹಾಗೆ ಸೆಟ್ ಆಫ್ ರೂಲ್ಸ್ ಏನು ಹೇಳುತ್ತೆ ಅಂದರೆ, ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಆಲ್ಸೋ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದ್ದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಂದನೂ ನಾವು ಅಡ್ಜಸ್ಟ್ ಮಾಡ್ಬೋದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದನೂ ಅಡ್ಜಸ್ಟ್ ಮಾಡ್ಬೋದು. ಹಾಗಾಗಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ 24,000 ಇದೆ. ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಟೋಟಲ್ ಮಾಡಿ 16,000 ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಂದನೇ ಅಡ್ಜಸ್ಟ್ ಮಾಡ್ಬೋದು, ಸೆಟ್ ಆಫ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಲ್ಸೋ. ಹಾಗಾಗಿ ಎರಡರದ್ದು ಟೋಟಲ್ ಮಾಡಿದ್ವಿ 16,000 ಬಂತು. ಯು ಡಿಡಕ್ಟ್ ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, ಸ್ಟಿಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ವಿಲ್ ರಿಮೈನ್ ಸ್ಟೂಡೆಂಟ್ಸ್. ಎಷ್ಟು ಉಳಿಯುತ್ತೆ ಅಂತ ಹೇಳಿದ್ರೆ 8,000 ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಉಳಿಯುತ್ತೆ. ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಥವಾ ಲಾಸ್ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು 8 ಅಸೆಸ್ಮೆಂಟ್ ಇಯರ್ಸ್. 8 ವರ್ಷದ ತನಕ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಬಟ್ ಇಲ್ಲಿ ನೀವು ತೋರಿಸುವಾಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಅಂತ ಬರೀಬೇಕಾಗುತ್ತೆ. ಸೊ ಅಂಡರ್ ದ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ದೇರ್ ಇಸ್ ನೋ ಎನಿ ಟ್ಯಾಕ್ಸೇಬಲ್ ಅಮೌಂಟ್, ಸೊ ವಿಲ್ ಬಿ ರೈಟಿಂಗ್ ನಿಲ್. Section 56 pertains to income from other sources. See point number E. Other sources ಗೆ ಬಂದರೆ income from betting is 12,000, loss from card game 6,000. Income from betting is taxable under the head other sources. Loss from card game 6,000 ಅಂತ ಹೇಳ್ತಾ ಇದ್ದಾರೆ. Loss from card games, once again card games is a casual source. ಹಾಗಾಗಿ any loss incurred from casual source should not be considered. ಕ್ಯಾಶುವಲ್ ಸೋರ್ಸಿಂದ ಯಾವುದೇ ಲಾಸ್ ಆದರೂ ನಾವು ಕನ್ಸಿಡರ್ ಮಾಡಬಾರ್ದು. ಯು ಹ್ಯಾವ್ ಟು ಇಗ್ನೋರ್ ಇಟ್. ಸೊ ಲಾಸ್ ಫ್ರಮ್ ಕಾರ್ಡ್ ಗೇಮ್ಸ್ ಶುಡ್ ಬಿ ಇಗ್ನೋರ್ಡ್. ಇನ್ಕಮ್ ಫ್ರಮ್ ಕಾರ್ಡ್ ಗೇಮ್ಸ್ 9,000 is given. It is taxable under the head other sources. Interest on securities is given. Interest on securities taxable under section 56 under the head other sources. The amount is 8,000. Now you show this. Section 56, income from other sources. Income from betting 12,000 you're supposed to show. Income from card games 9,000, interest on securities 8,000. So total comes to 29,000. So the gross total income will be 2,06,000. And remember in this problem that takeaway points are, one is regarding unabsorbed depreciation. Unabsorbed depreciation na first ನಾವು business income from business ಅಲ್ಲೇ ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಎಲ್ಲರೂ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲಿ ನಮ್ಗೆ ಡಿಡಕ್ಟ್ ಮಾಡೋಕ್ಕಾಗಿಲ್ಲ, ಬರೀ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್, ಈ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಅಂತ ಅಷ್ಟೇ ಇದೆ ಅಂತ ತಿಳ್ಕೊಳ್ಳಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಹೆಡಲ್ಲಿ ಬೇರೆ ಯಾವುದೂ ಇಲ್ಲ. ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ನ ನಾವು ಯಾವುದೇ ಹೆಡ್ ಆಫ್ ಇನ್ಕಮಿನ ಸೆಟ್ ಆಫ್ ಮಾಡ್ಬೋದು. ಸೆಕೆಂಡ್ ಒನ್ ಇಸ್ ಇಟ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ಎನ್ ನಂಬರ್ ಆಫ್ ಇಯರ್ಸ್, ಇಂಡೆಫಿನೆಟ್ ಪೀರಿಯಡ್ ತನಕ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ನೆಕ್ಸ್ಟ್ ಇನ್ ದಿಸ್ ಪ್ರಾಬ್ಲಮ್ ಅಂಡರ್ ದ ಹೆಡ್ ಅದರ್ ಸೋರ್ಸಸ್ ದೇರ್ ಈಸ್ ಎ ಲಾಸ್ ಫ್ರಮ್ ಕ್ಯಾಶುವಲ್ ಸೋರ್ಸ್. ಲಾಸ್ ಫ್ರಮ್ ಕಾರ್ಡ್ ಗೇಮ್ಸ್ ಅಂತ ಇದೆ. ಕಾರ್ಡ್ ಗೇಮ್ಸಿಂದ ಯಾವುದೇ ಲಾಸ್ ಅಥವಾ ಕ್ಯಾಶುವಲ್ ಸೋರ್ಸಿಂದ ಯಾವುದೇ ಲಾಸ್ ಆದರೂ ನಾವು ಅದನ್ನ ಸೆಟ್ ಆಫ್ ಮಾಡಲಿಕ್ಕಾಗಲ್ಲ, ಹಾಗೆ ತೋರಿಸ್ಲಿಕ್ಕೂ ಆಗಲ್ಲ. ಯು ಹ್ಯಾವ್ ಟು ಇಗ್ನೋರ್ ಇಟ್.